ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ತಿರ್ಗಾ ನಾನು ಊರಿನ ಗಾರ್ಡನ್ದು ಒಂದು ಅಪ್ಡೇಟ್ ಕೊಡ್ತಾಯಿದ್ದೀನಿ. ನಾವು ಸ್ಯಾಟರ್ಡೆ ಊರಿಗೆ ಹೊರಟಿದ್ವಿ. ಸ್ಯಾಟರ್ಡೇದು ಮತ್ತು ಸಂಡೇದು 2 ದಿವಸದ್ದು ನಾನು ಇದರಲ್ಲಿ ಹಾಕಿದ್ದೀನಿ ವಿಡಿಯೋಸ್ನ ಗಾರ್ಡನ್ದು. ನೋಡಿ ಇಲ್ಲಿ ಚೆಂಡುವಿನ ಸಸಿಗಳು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ತುಂಬ ಚಿಕ್ಕ ಚಿಕ್ಕದಿದ್ದು, ತುಂಬ ಹುಲ್ಲೆಲ್ಲ ಬೆಳ್ಕೊಬಿಟ್ಟಿತ್ತು ಅದ್ರ ಒಳಗಡೆ. ಯಾಕಂದರೆ ಇದು ಫಸ್ಟು ಜಮೀನು ಇತ್ತಲ್ವ, ಆವಾಗ ಇದ್ದಂಗೆ ಹುಲ್ಗಳು ತುಂಬ ಬೆಳೀತಾ ಇರ್ತವೆ. ಕ್ಲೀನ್ ಮಾಡ್ಕೋತಾ ಇರ್ಬೇಕು ಅವಾಗವಾಗ. ಅದ್ರ ಜೊತೆಗೆ ಸ್ವಲ್ಪ ರೈನ್ ಲಿಲ್ಲಿ ಹಾಕಿದ್ದೀವಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಮತ್ತು ನಮ್ಮ ಅತ್ತೆನೇ ಸ್ವಲ್ಪ ಚೆಂಡುವಿನ ಸಸಿಗಳು ಇದ್ದವನ್ನೆಲ್ಲ ಸಪ್ರೇಟ್ ಮಾಡಿ ಹಾಕಿದ್ದಾರೆ ದೂರ ದೂರ. ಚೆನ್ನಾಗಿ ಬರ್ತಾಯಿದ್ದಾವೆ ಚೆಂಡುವಿನ ಸಸಿಗಳು. ನೋಡಿ, ಇದು ದಾಸವಾಳ ಗಿಡ. ನಾವು ಹೋಗೋಷ್ಟೊತ್ತಿಗಾಗಲೇ ನಮ್ಮ ಅತ್ತೆ ಪೂಜೆಗೆ ಹೂವು ಎಲ್ಲ ಕಿತ್ಕೊಂಡಿದ್ರು. ಇನ್ನೊಂದು ಸ್ವಲ್ಪ ಮೊಗ್ಗಿತ್ತು. ನಾನು ಆ ಮೊಗ್ಗನ್ನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇರಲಿ ಅಂತೇಳ್ಬಿಟ್ಟು. ನೋಡಿ, ತುಂಬ ಚೆನ್ನಾಗಿ ಎಲ್ಲ ದಪ್ಪ ಸೈಜು ತುಂಬ ಚೆನ್ನಾಗಿ ಬಂದಿದೆ ಮೊಗ್ಗುಗಳು. ಇದು ಅಷ್ಟೇ ನೋಡಿ, ಎಲ್ಲ ಮೊಗ್ಗಾಗಿದೆ, ಫುಲ್ಲು ಚಿಗುರು ಬಿಟ್ಟಿದೆ. ಫುಲ್ಲು ಗಿಡ ಅಂತೂ ಹಸಿರು ಕಾಣಿಸ್ತಾ ಇದೆ. ಇಷ್ಟು ದಿವಸ ಇದರಲ್ಲಿ ಮೊಗ್ಗಿರಲಿಲ್ಲ, ಇವಾಗ ಸ್ವಲ್ಪ ಮೊಗ್ಗು ಕಾಣ್ತಾ ಇದೆ. ಎಕ್ಸೋರನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದರಲ್ಲೂ 3-4 ಫ್ಲವರ್ ಆಗಿದೆ. ನಮ್ಮ ಅತ್ತೆ ಆಮೇಲೆ ಗೋರಿಕಾಯಿದು ಗಿಡದ್ದು ಹಾಕಿದ್ದಾರೆ ನೋಡಿ. ಕನಕಾಂಬ್ರನೂ ಹೂವು ಬಿಟ್ಟಿದೆ, ಕೊತ್ತಂಬರಿ ಎಲ್ಲ ಹಾಕಿದ್ದಾರೆ. ಮೆಂತ್ಯನೂ ಎಲ್ಲ ಸ್ವಲ್ಪ ಕಿತ್ಕೊಂಡಿದ್ದಾರೆ, ಇನ್ನೊಂದು ಸ್ವಲ್ಪ ಇದೆ ಸದ್ಯಕ್ಕೆ. ಇವಾಗ ಈ ರೀತಿ ಕಾಣಿಸ್ತಾ ಇದೆ ಗಾರ್ಡನ್ನು. ಈಗ ಮಳೆ ಬಂದಿರೋದ್ರಿಂದ ಹೆಂಗೆ ಓಡಾಡಿದ್ದೀವೋ ಅದೆಲ್ಲ ಹಂಗಂಗೆ ಗಲೀಜಾಗಿ ಕಾಣಿಸ್ತೈತೆ. ಹಳ್ಳಿ ಕಡೆ ಎಲ್ಲ ಹಂಗೆ ಅಲ್ವಾ, ಬ್ಯಾಂಗ್ಳೂರಲ್ಲಿ ಇದ್ದಂಗೆ ಇರೋಕ್ಕಾಗಲ್ಲ ಹಳ್ಳಿಯಲ್ಲಿ. ಫುಲ್ಲು ನೋಡಿ, ಸ್ವಲ್ಪ ಹುಲ್ಲೆಲ್ಲ ತುಂಬ ಹುಲ್ಲೆಲ್ಲ ಬೆಳ್ಕೊಬಿಟ್ಟಿತ್ತು, ಕಿತ್ವಿ ನೋಡಿ. ಇದು ಸಂಡೇ ಮಾರ್ನಿಂಗ್ದು ಎಲ್ಲ ಹೂವೆಲ್ಲ ಅರಳಿತ್ತು. ಇದರಲ್ಲಿ ನೋಡಿ ಎಷ್ಟಿಷ್ಟು ದಪ್ಪ ಇದೆ ಮೊಗ್ಗು, ತುಂಬ ಚೆನ್ನಾಗಾಯಿತು. ಲೈಟಾಗಿ ಮಳೆ ಬಂತು, ಎಲೆ ಮೇಲೆಲ್ಲ ತುಂಬ ಚೆನ್ನಾಗಿ ನೀರು ಕೂತಿದೆ ನೋಡಿ. ಊರುಗಡೆ ಎಲ್ಲ ಮಳೆನೇ ತುಂಬ ಜೋರಾಗಿ ಬರ್ತಾನೂ ಇಲ್ಲ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಹೆಂಗೆ ಲೈಟಾಗಿ ಹನಿತಾ ಇರುತ್ತೆ, ಅಲ್ಲೂ ಹಂಗೇ. ಇದರಲ್ಲಂತೂ ನಾಳೆ 5 ಹೂವು ಅರಳ್ತವೆ. ಆದರೆ ನಾವು ವಿಡಿಯೋ ಮಾಡೋಕ್ಕಿರಲ್ಲ, ಸೋಮವಾರ ವಾಪಸ್ಸು ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಲ್ಲ, ವಾಪಸ್ ಬಂದುಬಿಟ್ಟಿರ್ತೀವಿ ನೋಡಿ. ಪಿಂಕುದೂ ಅಷ್ಟೇ ಎಷ್ಟೊಂದು ಮೊಗ್ಗಿದೆ. ಇದು ನೋಡಿ ಎಷ್ಟೊಂದು ಮೊಗ್ಗಿದೆ. ನೆಲಕ್ಕೆಲ್ಲ ಟಚ್ ಆಗ್ತಿದೆ. ಇದನ್ನೆಲ್ಲ ಎತ್ತಿ ಕಟ್ಟಬೇಕು ಗಿಡಗಳನ್ನ. ಇದು ನಾನು ಮಾರ್ನಿಂಗು ವಿಡಿಯೋ ಮಾಡಿದ್ದು, ಇನ್ನೂ ಅರಳಿರಲಿಲ್ಲ ಆವಾಗ ಹೂವು, ಸ್ವಲ್ಪ ಓಪನ್ ಆಗಿತ್ತಷ್ಟೇ. ಇದೆಲ್ಲ ಕೇಸರಿ ಕಲರ್ದೆಲ್ಲ, ಇದೆಲ್ಲ ಬೇಗ ಅರಳುತ್ತೆ. ಅವಕ್ಕೆಲ್ಲ ಸ್ವಲ್ಪ ಲೇಟು. ದೊಡ್ಡ ದೊಡ್ಡ ಹೂವು ಅರಳೋದೆಲ್ಲ ಸ್ವಲ್ಪ ಲೇಟು ನೋಡಿ. ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ, ಎಲ್ಲ ಅರಳಿದಾವೆ ಹೂವುಗಳು. ಇದು ಅಷ್ಟೇ, ಪಿಂಕುದು ಒಂದು ಹೂವು ಬಿಟ್ಟಿದೆ ನೋಡಿ. ಈಗ ತೋರಿಸಿದ್ರೆ ಎಲ್ಲ ಗಿಡದಲ್ಲೂ ಹೂವು ಇರೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಒಂದು ಹೂವು ಬಿಟ್ಟಿದೆ. ಗೋರಿಕಾಯಿ ಗಿಡನ ನಮ್ಮ ಅತ್ತೆ ಸುತ್ತ ಹಾಕಿದ್ದಾರೆ, ಎಲ್ಲ ಚೆನ್ನಾಗಿ ಹತ್ಕೊಂಡಿದ್ದಾವೆ. ಎಷ್ಟು ಗಿಡ ಬರ್ತವೆ ನೋಡಬೇಕು. ಎಕ್ಸೋರಾನು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಇಲ್ಲೆಲ್ಲ ಹಾಕಿದ್ದಾರೆ. ನಾನು ಸ್ವಲ್ಪ ಬೆಂಡೆಕಾಯಿ ಬೀಜ ಹಾಕ್ತೆ, ಆದರೆ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಕೇಸರಿ ಕಲರ್ ಹೂವು ಅಂತೂ ಸೂಪರಾಗಿ ಕಾಣ್ತಾ ಇತ್ತು. ಅದು ಒಂಥರ ಮಳೆ ನೀರು ಬೀಳ್ದಿರೋದಕ್ಕೂ, ಮತ್ತು ನಾವು ಲಾಸ್ಟ್ ವೀಕ್ ನಿಮಗೆ ತೋರಿಸಿದ್ನಲ್ವ ಗೊಬ್ಬರ ಎಲ್ಲ ಹಾಕಿದ್ದಕ್ಕೂ ತುಂಬ ಚೆನ್ನಾಗಿ ಸೈಜೇ ಒಂಥರ ದೊಡ್ಡದಾಗಿ ಸೈಜ್ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಕೇಸರಿ ಕಲರ್ದು ಹೂವು. ಇವಾಗ ಆಗಲೇ 5 ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ ಪಾಟಲ್ಲಿದ್ದಾಗಲೇ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಪಾಟಲ್ಲಿದ್ದಾಗಲೇ ಅಷ್ಟೊಂದು ಹೂವು ಬಿಡ್ತಿತ್ತು. ಇನ್ನು ನೆಲಕ್ಕೆ ಹಾಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಬಿಡುತ್ತೆ. ಇದು ಸ್ವಲ್ಪ ಬಿಸಿಲು ಇರೋದಕ್ಕೆ ಸ್ವಲ್ಪ ನೋಡಿ ಅರಳಕ್ಕೆ ಸ್ಟಾರ್ಟ್ ಆಯಿತು. ಬಿಸಿಲಿರೋದಕ್ಕೆ ಸ್ವಲ್ಪ ವಿಡಿಯೋ ಒಂಥರ ಅಷ್ಟು ಇದಾಗಿ ಬರ್ತಾಯಿಲ್ಲ. ಒಂದು ಸ್ವಲ್ಪ ಹೊತ್ತು ಹಿಂಗೆ ಬಿಸಿಲತ್ತುತ್ತೆ, ತಿರ್ಗಾ ಆಗಲೇ ಮಳೆ ಬರ್ತಾ ಇರುತ್ತೆ. ಇಲ್ಲೇ ಅಂದ್ಕೊಂಡೆ ಬ್ಯಾಂಗ್ಳೂರಲ್ಲೇ, ಊರಲ್ಲೂ ಹಂಗೇ ಆಗ್ಬಿಟ್ಟಿದೆ. ಎಲ್ಲೂ ಓಡಾಡೋಕ್ಕಾಗ್ತಿಲ್ಲ, ಅಷ್ಟು ಶೀತ ನೋಡಿ. ಮಳೆ ಬಂದು ಹೆಂಗೆ ನೀರು ನಿಂತಿದೆ, ಅಷ್ಟು ಮಳೆ. ಇಲ್ಲಿ ಹಾಕಿದ್ದಿತ್ತು ನಿತ್ಯ ಪುಷ್ಪ ಹೂವುಗಳನ್ನು, ಅವೂ ಬಿಡ್ತಿದೆ. ಮತ್ತು ತುಂಬ ಮಳೆ ಇರೋದ್ರಿಂದ ಎಲ್ಲ ಯೆಲ್ಲೋ ಕಲರ್ ಆಗ್ತಾಯಿದೆ ಎಲೆ ಎಲ್ಲ. ಮತ್ತು ನೋಡಿ, ಇಲ್ಲಿ ಬೇರೆ ಇವತ್ತು ಕ್ಲೀನ್ ಮಾಡಬೇಕು. ಇದಾಕಿದ್ವಲ್ಲ ನಾವು, ತೊಗರಿ ಬೀಜಗಳು ಹಾಕಿದ್ವಲ್ಲ, ಅವನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡಿ. ಇದು ಹೂವು ಒಂದೇ ಹೂವು ಕಡ್ಡಿ ಬಂದಿರೋದು. ಈಗ ಹೇಳ್ತಾರಲ್ವ ಟ್ವಿನ್ಸ್ ಅಂದ್ಬಿಟ್ಟು, ಜೋಡಿ ಬಾಳೆಹಣ್ಣೆಲ್ಲ ಬರುತ್ತಲ್ಲ, ಆ ಥರ ಹೂವು ಬಿಟ್ಟಿದೆ. ಅದು
ಕಡ್ಡಿ ಒಂದೇ, ಆದರೆ ಹೂವು ಎರಡಿದೆ. ನಾನು ಒಂದೇ ಹೂವು ಬಿಟ್ಬಿಟ್ಟಿದ್ದಾರೆ, ಪೂಜೆ ಕಿತ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ. ಹತ್ರ ಹೋಗಿ ನೋಡ್ತೀನಿ 2 ಹೂವು ಇದೆ ಅದರಲ್ಲಿ, ಒಂದೇ ಕಡ್ಡಿ ಆದರೆ 2 ಹೂವು ಬಿಟ್ಟಿದೆ ನೋಡಿ. ಇದೇ ಫಸ್ಟ್ ಟೈಮ್ ನಮ್ಮ ಗಿಡದಲ್ಲಿ ಈ ಥರ ಬಿಟ್ಟಿರೋದು. ನೀವೆಲ್ಲಾದರೂ ಬಿಟ್ಟಿರೋದು ನೋಡಿದ್ದೀರಾ? ನೋಡಿ, ಒಂದೇ ಕಡ್ಡಿ 2 ಹೂವು ಬಿಟ್ಟಿದೆ. ನನಗಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಕರೆಕ್ಟಾಗಿ ಇಲ್ದಲೇ ಇರೋದ್ರಿಂದ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟಾಯಿತೋ ಅಷ್ಟು ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ನಾನಂತೂ ಇದೇ ಫಸ್ಟ್ ಟೈಮ್ ಆ ಥರ ನೋಡಿದ್ದು. ನೋಡಿ ಇವಂತೂ ಮೊಗ್ಗು ಎಷ್ಟಿಷ್ಟು ದಪ್ಪ ಆಗಿದ್ದಾವೆ ಅಂದ್ಬಿಟ್ಟು. ಅದು ಜೋತ್ ಬಿದ್ದುಬಿಟ್ಟಿದೆ ಗಿಡ, ಬಾರಕ್ಕೆ ಕಟ್ಟಬೇಕು ಅದನ್ನು. ನಮ್ಮ ಮನೆಯವ್ರ ಸದ್ಯಕ್ಕೆಲ್ಲ ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಹಾಕಿದ್ವಲ್ವ ಲಾಸ್ಟ್ ವೀಕೂ. ಈಗ ಮಳೆಗೆಲ್ಲ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮ ಎಲ್ಲ ಬುಡದ ಕೆಳಗಡೆ, ಗಿಡದ ಕೆಳಗಡೆ ಎಲ್ಲ ಫುಲ್ಲು ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ರು ಅವರು. ನಾನು ಹಂಗೆ ವಿಡಿಯೋ ಮಾಡ್ಕೋತಾ ಇದ್ದೆ. ನೋಡಿ ಇದು ಪಿಂಕ್ದಲ್ಲಿ ಬೇಗ ಎಲ್ಲೋ ಆಗುತ್ತೆ ಲೀವ್ಸು, ಅವನ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಅವರೆಲ್ಲ ಫುಲ್ಲು ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದಾರೆ ಬುಡದ ಕೆಳಗಡೆ. ಇವಾಗ ಮಳೆ ಬೇರೆ ಬರ್ತಾ ಇರೋದ್ರಿಂದ ಫುಲ್ಲು ಮಣ್ಣೆಲ್ಲ ಸೇತ್ಕೊಂಡಂಗೆ ಆಗ್ಬಿಡುತ್ತೆ, ಗಿಡ ಹಂಗೆ ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಮಣ್ಣು ಲೂಸ್ ಮಾಡಿದ್ರೆ ಅದು ಹೋಗುತ್ತೆ ಎಲ್ಲ ಕ್ಲೀನಾಗೆ. ನೋಡಿ ಇದು ಅಷ್ಟೇ ಎಲ್ಲ ಕೆಳಗಡೆ ಬಿದ್ದುಬಿಟ್ಟಿದೆ. ಇದನ್ನೆಲ್ಲ ಹಿಂಗೆ ಎತ್ತಿ ಕಟ್ಟಬೇಕು. ಇವಾಗ ಕಟ್ಟಿಸ್ತೀನಿ ನಾನು ಹಂಗೇನೆ. ಇದೊಂದು ಹೂವು ಕಿತ್ಕೋಬೇಕು, ಸಂಜೆ ಪೂಜೆ ಕಿತ್ಕೊಂಡಿರ್ತಾರೆ. ಎಲ್ಲ ಎತ್ತಿ ಇಲ್ಲಾಂದರೆ ಹುಳ ಎಲ್ಲ ಬೇಗ ಹತ್ತುತ್ತೆ ಗಿಡಗಳಿಗೆ. ಹೆಂಗೆ ಎತ್ತಿ ಕಟ್ಟಿದ್ರೆ ಸ್ವಲ್ಪ ಸೇಫಾಗಿರುತ್ತೆ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಎಲ್ಲ ತಿರ್ಗಾ ಹಂಗೆ ಹುಳಗಳೆಲ್ಲ ಹತ್ತೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ ಫುಲ್ ಹಿಂಗೆ ಎತ್ತಿ ಕಟ್ಬಿಟ್ರೆ ಕ್ಲೀನಾಗಿರುತ್ತೆ. ಹಳ್ಳಿ ಕಡೆ ನಾವು ಸಿಟಿಯಲ್ಲಿ ಬಿಟ್ಟಂಗೆ ಬಿಡೋಕ್ಕಾಗಲ್ಲ, ಯಾಕಂದರೆ ತೋಟದಲ್ಲಿ ಇರೋದ್ರಿಂದ ಎಲ್ಲ ಫುಲ್ಲು. ಆ ಕಡೆ ಬೇರೆ ನೋಡಿದ್ರಿ ಫುಲ್ಲು ಸೌದೆ ಎಲ್ಲ ಹಾಕಿದ್ದಾರೆ. ಏನಾರು ಹುಳ ಪಳ ಇದ್ದರೆ ಬಂದು ಗಿಡಕ್ಕೆ ಹತ್ಕೊಬಿಡ್ತವೆ. ನಾವು ಹೂವು ಕಿತ್ಕೊಳ್ಳೋಕ್ಕೆಲ್ಲ ಹೋದಾಗ ಅವೆಲ್ಲ ಸುಮ್ಮನೆ ರಿಸ್ಕು. ಹಂಗಾಗಿ ನೋಡಿ ಇಲ್ಲಿ ಹೀರೆಕಾಯಿದ್ದು ಬೀಜ ಹಾಕಿದ್ನಲ್ಲ, ಅವು ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದಾವೆ ಹೀರೆಕಾಯಿದು. ನಾನು ಹೇಳ್ತಾಯಿದ್ದೆ ಗಿಡದಲ್ಲಿ ಬೇಗ ಇದಾಗುತ್ತೆ, ಕಂಬಳಿ ಹುಳು ಎಲ್ಲ ಆಗುತ್ತೆ. ಗಿಡಕ್ಕೆ ಹತ್ಕೊಂಡ್ರೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಹೇಗೆ ಹುಳ ದಾಸವಾಳ, ವೈಟ್ ದಾಸವಾಳ ಹೇಗೆ ತಿಂದ್ಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ಕಿತ್ತಾಕ್ಬಿಡಿ ಅಂತ ಕೀಳಿಸ್ತಾ ಇದ್ದೀನಿ. ಮಳೆ ಬೇರೆ ಬಂದಿತ್ತಲ್ವ ಮಧ್ಯಾಹ್ನ, ಅದು ಸುಮ್ಮನೆ ಹಿಡ್ಕೊಂಡು ಎಳ್ದಿದ ತಕ್ಷಣ ಹಾಗೆ ಬಂದುಬಿಡ್ತು. ಹೀರೆಕಾಯಿ ಗಿಡಕ್ಕೆ ನಮ್ಮ ಅತ್ತೆ ಏನು ತುಣಿಬಾರ್ದು ಅಂದ್ಬಿಟ್ಟು ಕೋಲೆಲ್ಲ ನೆಟ್ಟಿದ್ದಾರೆ. ಅದಕ್ಕೊಂದು ಕಂಬ ಕಟ್ಟಬೇಕು, ಕಂಬ ನೆಡೆಸ್ಬಿಟ್ಟು ಅದಕ್ಕೆ ದಾರದಲ್ಲಿ ಹಂಗೆ ಹೀರೆಕಾಯಿ ಬಳ್ಳಿನ ಕಟ್ಟಿಸ್ಬೇಕು. ನೋಡಿ ಇಷ್ಟು ಈ ವೀಕ್ ನಾನು ಊರಿಗೆ ಹೋದಾಗ ಇಷ್ಟು ವೀಡಿಯೋಸ್ ಮಾಡ್ಕೊಂಬಂದಿದ್ದೀನಿ. ನೋಡಿ ಎಲ್ಲ ದಾಸವಾಳ ಗಿಡಕ್ಕೂ ಫುಲ್ಲು ಮಣ್ಣು ಲೂಸ್ ಮಾಡಿದ್ರು. ಗೊಬ್ಬರ ಇನ್ನೊಂದು ಸ್ವಲ್ಪ ಗೊಬ್ಬರ ಹಾಕೋಣ ಅಂತ ಹೇಳ್ಬಿಟ್ಟು, ತೋಟಕ್ಕೆ ಎರ್ಚಕ್ಕೆ ಬೇರೆ ಸ್ವಲ್ಪ ಗೊಬ್ಬರ ತಂದಿದ್ರೆ ಅದನ್ನೇ ಹಾಕ್ತೀವಿ ಅಂತಾಯಿದ್ರು. ಇಷ್ಟು ದಿವಸ ನಾವು ಯಾವುದೂ ಅಂಗಡಿಯಿಂದ ತಂದಿರೋ ಫರ್ಟಿಲೈಸರ್ಸು ನಾನು ಪಾಟಲ್ಲಿದ್ದಾಗ ಯಾವತ್ತೂ ಹಾಕ್ತಿರ್ಲಿಲ್ಲ. ಬಾಳೆಹಣ್ಣು ಮತ್ತು ಈರುಳ್ಳಿ ಚಿಪ್ಪೆ ನೆನೆಸಿಟ್ಟಿರೋ ನೀರೇ ಹಾಕ್ತಾಯಿದ್ದೆ. ಈ ಸತಿ ಫಸ್ಟ್ ಟೈಮ್ ನನ್ನ ಗಿಡಗಳಿಗೆ ಇವರು ಹೊಲಗಳಿಗೆ ಎರ್ಚಕ್ಕೆಲ್ಲ ತಂದಿರ್ತಾರಲ್ಲ, DIPನೋ ಏನೋ ಹೇಳ್ತಾರೆ, ನಂಗೆ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಹಾಕ್ತೀನಿ ಅಂತಿದ್ದಾರೆ. ಹಾಕ್ಬಿಟ್ಟು ನೀರು ಹಾಕ್ಬೇಕಂತೆ, ಅವನ್ನ ಹಾಕ್ತೀನಿ ಅಂತ. ನೋಡಿ ಎಕ್ಸೋರಾ ಎಷ್ಟು ಚೆನ್ನಾಗಿ ದಪ್ಪ ಮೊಗ್ಗಾಗಿದೆ. ಹಾಗೆ ಕನಕಾಂಬರ ಗಿಡನೂ ಎಲ್ಲ ಫುಲ್ಲು ಲೂಸ್ ಮಾಡ್ತಾಯಿದ್ದಾರೆ ಮಣ್ಣು. ಎಲ್ಲ ಫುಲ್ಲು ಲೂಸ್ ಮಾಡಿದ್ರೆ ಸ್ವಲ್ಪ ಏನಾದರೂ ಗೊಬ್ಬರ ಕೊಟ್ಟರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕಟ್ಟಿದ್ರು ಗಿಡನ ಫುಲ್ಲು. ಅದು ಸ್ವಲ್ಪ ಒಂದು 2-3 ಕಡ್ಡಿ ಜೋತ್ ಬಿದ್ದಿತ್ತು. ನೋಡಿ ಇವಾಗ ಎಲ್ಲ ಗಿಡ ಹತ್ಕೊಂಡಿದ್ದಾವೆ. ಇನ್ನು ಈ ಕಡೆ ಬಂದರೆ ಆ ಕಡೆ ಎಲ್ಲ ಹೂವಿನ ಗಿಡ ಆದರೆ ನಮ್ಮದು ರೈಟ್ ಸೈಡಿಗೆ ತುಳಸಿ ಕಟ್ಟೆ ಮಾಡಿಸಿದ್ದೀವಿ ಮನೆಯಿಂದ ಆಚೆಗಡೆ. ಅದು 2 ಸಣ್ಣ ಸೊಸೆ ಹಾಕಿದ್ದೆ ನಾನು ಗುರುಪ್ರವೇಶದ ಟೈಮ್ಗೆ. ಗುರುಪ್ರವೇಶಕ್ಕೆ ಇನ್ನೊಂದು 2 ದಿವಸ ಐತೆ ಅನ್ನಂಗೆ ಹಾಕಿದ್ದೆ. ಅದು ಇವಾಗ ಇಷ್ಟು ದೊಡ್ಡ ಗಿಡ ಆಗಿದೆ. ಲಾಸ್ಟ್ ವೀಕು ನಾನು ಇನ್ನೂ ಸಣ್ಣದಿದ್ದಾಗಲೇ ಕಟ್ ಮಾಡಿದ್ದೆ. ಈ ಸತಿ ನೋಡಿ ಹೋಗೋ ಅಷ್ಟೊತ್ತಿಗೆ 15 ದಿವಸಕ್ಕೆ ಫುಲ್ಲು 15 ದಿವಸ ಆಯಿತು ಅದು ಕಟ್ ಮಾಡಿ. ಫುಲ್ ಇಷ್ಟಿಷ್ಟು ದೊಡ್ಡದಾಗ್ಬಿಟ್ಟು ಎಲ್ಲ ಹೂವು ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಇದಿದ್ದರೆ ತುಳಸಿ ಗಿಡ ಚೆನ್ನಾಗಿ ಬರಲ್ಲ, ಬೇಗ ಡಲ್ ಆಗಿಬಿಡುತ್ತೆ. ಹಂಗಾಗಿ ಇದನ್ನು ಕಟ್ ಮಾಡ್ತಾಯಿದ್ರು ನಮ್ಮ ಮನೆಯವರು. ಹಂಗೇ ಅದನ್ನು ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟೊಂದು ಆಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ನಾನು ಕಟ್ ಮಾಡಿದ್ದೆ, ಅಟ್ಲೀಸ್ಟ್ ಒಂದು 15 ಡೇಸ್ ಆಯಿತು ಅನ್ಕೋತೀನಿ. ತುಂಬ ಎಲ್ಲ ಫುಲ್ಲು ಬಂದ್ಬಿಟ್ಟಿದೆ ಎಲ್ಲ. ಅದಕ್ಕೆ ನಮ್ಮ ಮನೆಯವರು ಎಲ್ಲ ಕಟ್ ಮಾಡಿ ತೆಗಿತಿದ್ದಾರೆ.
ಸಣ್ಣ ಸಣ್ಣದಿರೋದನ್ನು ಬಿಟ್ಟಿಲ್ಲ, ಹಂಗೆ ಕಟ್ ಮಾಡಬೇಕು. ಯಾಕಂದರೆ ಅದು ಒಂದು ಸತಿ ಬೀಜ ಆಗೋಕ್ಕೆ ಸ್ಟಾರ್ಟ್ ಆದರೆ ತುಳಸಿ ಗಿಡ ಡಲ್ಲಾಗಿಬಿಡುತ್ತೆ, ಈ ರೀತಿ ಬುಷಿಯಾಗಿ ಬರಲ್ಲ. ಇದು ನಾವು ಕಟ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಬುಷಿಯಾಗಿ ಬರ್ತಾ ಇರುತ್ತೆ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತೋ ಅವರು ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋನ ಫುಲ್ಲು ನೋಡಿ ಅಂತ ಕೇಳ್ತೀನಿ. ನೋಡಿ ಎಲ್ಲ ಫುಲ್ಲು ಕಟ್ ಮಾಡಿದ್ರು. ಮತ್ತು ನಾನೇನು ಮಾಡಿದೆ ಅಂದರೆ ಆ ಕಡೆ ತೊಗರಿ ಬೀಜ ಹಾಕಿದ್ನಲ್ವಾ, ಅಲ್ಲಿ ಎಲ್ಲ ಫುಲ್ಲು ಕಳೆ ಫುಲ್ಲು ಹುಲ್ಲೆಲ್ಲ ಬೆಳ್ಕೊಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಈ ವೀಕು. ಊರಿಗೆ ಹೋದಾಗ ಒಂದು ಅರ್ಧ ಮಾಡಿದ್ದೀನಿ, ಇನ್ನೊಂದು ಅರ್ಧ ಉಳ್ಕೊಂಡೈತೆ. ನೆಕ್ಸ್ಟ್ ವೀಕ್ ಹೋದಾಗ ಅದನ್ನು ತೆಗ್ದಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಒಂದು ಸಣ್ಣ ಕ್ಲಿಪ್ ಅದರದ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಅದೊಂದೇ ಒಂದು ಚೂರು ತೋರಿಸ್ತೀನಿ ನಿಮಗೆ ಅಷ್ಟೇ. ನೋಡಿ ಎಷ್ಟೊಂದು ಬಂದ್ಬಿಟ್ಟಿದೆ ಅಂತ. ಒಂದು 1/4 ಗಂಟೆ ಕಟ್ ಮಾಡಿದ್ರು, ಅಷ್ಟು ಫುಲ್ಲು ಬಂದ್ಬಿಟ್ಟಿತ್ತು ಗಿಡದ ತುಂಬ. ಸಣ್ಣದು ಇಷ್ಟೇಷ್ಟಿತ್ತು. ನಾನು ಯಾವಾಗೋ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಅನಿಸುತ್ತೆ ತುಳಸಿ ಗಿಡನ. ಇಷ್ಟೇಷ್ಟಿತ್ತು, ಇವಾಗ ನೋಡಿ ಇತ್ತು ಅದರಿಂದ ಫುಲ್ ಆಚೆ ಬಂದ್ಬಿಟ್ಟು ಮರ ಥರ ಆಗ್ಬಿಟ್ಟೈತೆ. ತೊಗರಿ ಗಿಡ ನೋಡಿ ಇಷ್ಟು ಕ್ಲೀನ್ ಮಾಡಿದೆ, ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಹುಲ್ಲೆಲ್ಲ ಕಿತ್ತಾಕಿ ಗುಡಿಸಿ ಕ್ಲೀನ್ ಮಾಡಿದೆ. ಇನ್ನೊಂದು ಸ್ವಲ್ಪ ಆ ಕಡೆ ಸ್ವಲ್ಪ ಹಸಿರು ಕಾಣಿಸ್ತಿದೆಯಲ್ಲ ಅದೆಲ್ಲ ಐತೆ. ನಾನು ಅದೊಂಚೂರು ವಿಡಿಯೋ ಮಾಡೋ ಅಷ್ಟೊತ್ತಿಗೆ ಇವರೆಲ್ಲ ಫುಲ್ಲು ಕಟ್ ಮಾಡಿದರು. ಸಣ್ಣ ಸಣ್ಣಗಿರೋದನ್ನು ಎಲ್ಲ ಕಟ್ ಮಾಡಿಸ್ಬಿಟ್ಟು ಕ್ಲೀನ್ ಮಾಡಿದೆ ಫ್ರೆಂಡ್ಸ್. ಯಾರಿಗೆಲ್ಲ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು ಪ್ಲೀಸ್ ಪೂರ್ತಿ ನೋಡಿಬಿಟ್ಟು ಲೈಕ್ ಮಾಡಿ ವಿಡಿಯೋನ. ನೀವು ಸಪೋರ್ಟ್ ಮಾಡಿದ್ರೇ ನಾವು ನೆಕ್ಸ್ಟು ವಿಡಿಯೋ ಮಾಡಬೇಕು ಅಂತ ಅನ್ಸೋದು. ತುಳಸಿ ಗಿಡಕ್ಕೆ ಮೇಯ್ನು ಇದನ್ನ ಆಗೋಕ್ಕೆ ಬಿಡಬಾರ್ದು, ಬೀಜ ಆಗೋಕ್ಕೆ. ಬೀಜ ಹಾಕೋಕ್ಕಾದರೆ ಡಲ್ಲಾಗಿಬಿಡುತ್ತೆ ತುಂಬ. ಮತ್ತು ಇನ್ನೊಂದು ಇದಕ್ಕೆ ಹಸುವಿನ ಗೊಬ್ಬರನೇ ಕೊಡಬೇಕು. ತುಳಸಿ ಗಿಡಕ್ಕೆ